me forever on fire. ರಾಜ್ಯದಲ್ಲಿ ಐಪಿಎಸ್ ಮತ್ತು ಕೇಂದ್ರ ಸಚಿವರ ಸಮರ ಜೋರಾಗ್ತಾ ಇದೆ. ಎಡಿಜಿಪಿ ಚಂದ್ರಶೇಖರ್ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಒಂದು ಸಮರ ನಡೀತಾ ಇದೆ. ಇಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವಾಗಿ ಆಕ್ಷೇಪಾರ್ಹ ಪದ ಬಳಕೆ ಹಿನ್ನೆಲೆಯಲ್ಲಿ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧವಾಗಿ ಜೆಡಿಎಸ್ನ ನಿಯೋಗ ಕಂಪ್ಲೇಂಟನ್ನೇ ಕೊಟ್ಟುಬಿಟ್ಟಿದೆ. ಈ ಥರ ಮಾತಾಡಿದ್ದಾರೆ ಇವರು. ಕುಮಾರಸ್ವಾಮಿ ವಿರುದ್ಧವಾಗಿ ಆಕ್ಷೇಪಾರ್ಹ ಪದಗಳನ್ನು ಬಳಸಿದ್ದಾರೆ ಅಂಥೇಳಿ ಜೆಡಿಎಸ್ನ ನಿಯೋಗ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧವಾಗಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ದೂರನ್ನು ಕೊಡಲಾಯಿತು. ಚಂದ್ರಶೇಖರ್ ವಿರುದ್ಧವಾಗಿ ದಾಖಲೆಗಳನ್ನು ಸಲ್ಲಿಸಿಯೇ ಕ್ರಮ ಆಗಬೇಕು ಇವ್ರ ಮೇಲೆ ಅಂತ ಕೂಡ ಆಗ್ರಹ ಮಾಡಿದ್ದಾರೆ. ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬರು IPS ಆಫೀಸರು ಲಂಗು ಲಗಾಮಿಲ್ದ ರೀತಿಯಲ್ಲಿ ಅವರ ನಾಲಿಗೆಯನ್ನು ಹರಿಬಿಟ್ಟಿರ್ತಕ್ಕಂಥದ್ದನ್ನ ವಿರೋಧಿಸಿ ನಾವೆಲ್ಲರೂ ಕೂಡ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ನಾವು ಏನು ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ಬಂದ್ವಿ. ಈ ಥರ ಒಂದು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬರು ಅಧಿಕಾರಿ, ಒಬ್ಬರು ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಬಗ್ಗೆ ಅವೇಳನಕಾರಿಯಾಗಿ ಅವ್ಯಾಚ ಶಬ್ದಗಳಿಂದ ಏನು ಅವರು ಮಾತನಾಡಿದರೆ, ಇದನ್ನು ಖಂಡಿಸಿ ನಾವು ಇವತ್ತು ಒಂದು ಪ್ರತಿಭಟನೆ ಮತ್ತು ಒಂದು ಮೆಮೊರಂಡಮನ್ನು ಕೊಟ್ಟು ಮಾಧ್ಯಮಕ್ಕೆ ನಾವು ಅದನ್ನು ತಿಳಿಸ್ಲಿಕ್ಕೆ ಕೂತಿದ್ದೇವೆ. ಈ ಥರ ಅಧಿಕಾರಿಗಳನ್ನ, ದರ್ಪ ದಿಮಾಕ್ ಇರ್ತಕ್ಕಂಥ ಅಧಿಕಾರಿಗಳನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಎಷ್ಟು ಸರಿ ಸರ್ಕಾರ ಅಂತಕ್ಕಂಥದ್ದನ್ನ ಮೊದಲು ಸರ್ಕಾರನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಒಬ್ಬರು ಚಂದ್ರಶೇಖರ್ ಅಂತ IPS ಅಧಿಕಾರಿ ಬೇರೆ ಕೇಡರ್ನವರಾಗಿದ್ದು ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನ ಮಾಡಿಕೊಂಡು ಕೆಟ್ಟ ಪದಗಳನ್ನೆಲ್ಲ ಬಳಸಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು, ಇವ್ರನ್ನ ಒಂದು ಕ್ಷಣನೂ ಕೂಡ ನಮ್ಮ ರಾಜ್ಯದಲ್ಲಿ ಇಟ್ಕೋಬೇಡಿ ಅಂತಕ್ಕಂಥದ್ದನ್ನ ನಾವು ಇವತ್ತು ಮಾನ್ಯ ಚೀಫ್ ಸೆಕ್ರೆಟರಿ ಅವರಿಗೆ ನಾವು ಒಂದು ಮನವಿಯನ್ನು ಕೊಟ್ಟು ಬಂದಿದ್ದೇವೆ. ಇವತ್ತು ಕೇಂದ್ರದ ಗೃಹ ಕಚೇರಿಗೂ ಕೂಡ ಈಗ ನಾವೆಲ್ಲರೂ ಕೂಡ ಒಂದು ದೂರನ್ನು ಸಲ್ಲಿಸೋದ್ರಲ್ಲಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರ